ಸ್ನೇಹಿತರೆ, ಭಾರತದ ಹೊರಗೂ ಭಾರತದಂತಹ ದೇಶಗಳು ಇವೆಯಂತೆ ನಂಬುತ್ತೀರಾ? ಹೌದು, ಅದು ಸಂಪೂರ್ಣ ಸತ್ಯವೇ. ಈ ಜಗತ್ತಿನಲ್ಲಿ ಕೆಲವು ದೇಶಗಳಲ್ಲಿ ಭಾರತೀಯರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಅಲ್ಲಿಗೆ ಹೋದರೆ ನಾವು ಭಾರತದಲ್ಲೇ ಯಾವುದೋ ಒಂದು ರಾಜ್ಯದಲ್ಲಿ ಸುತ್ತಾಡುತ್ತಿರುವಂತೆ ಅನ್ನಿಸುತ್ತದೆ. ಅಂತಹ ಒಂದು ದೇಶದ ಬಗ್ಗೆ ಇಂದು ನಿಮ್ಮೊಂದಿಗೆ ಹೇಳುತ್ತಿದ್ದೇವೆ. ಅಲ್ಲಿ ಭಾರತೀಯರ ಜನಸಂಖ್ಯೆ ಹೆಚ್ಚಿರುವುದರಿಂದ ಅದನ್ನು ಮಿನಿ ಹಿಂದೂಸ್ತಾನ್ ಎಂದೂ ಕರೆಯುತ್ತಾರೆ. ಭಾರತೀಯರ ಸಂಖ್ಯೆ ಹೆಚ್ಚಿರುವುದರ ಜೊತೆಗೆ ಆ ದೇಶದ ಪ್ರಸ್ತುತ ಅಧ್ಯಕ್ಷರೂ ಸಹ ಭಾರತೀಯ ಮೂಲಗಳನ್ನು ಹೊಂದಿರುವವರೇ. ಈ ದೇಶವನ್ನು ಹಬ್ಬಗಳ ದೇಶ ಎಂದೂ ಕರೆಯುತ್ತಾರೆ. ಈಗ ನಾವು ಮಾತನಾಡುತ್ತಿರುವುದು ದಕ್ಷಿಣ ಅಮೆರಿಕ ಖಂಡದಲ್ಲಿರುವ ಭಾರತದಿಂದ 14,092 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ದೇಶ ಸೂರಿನಾಮ್ ಬಗ್ಗೆ. ಮೊದಲು ಹೇಳಬೇಕು ಅಂದರೆ ಸೂರಿನಾಮ್ನ ಅಧಿಕೃತ ಹೆಸರು ರಿಪಬ್ಲಿಕ್ ಆಫ್ ಸೂರಿನಾಮ್. ಇದು ದಕ್ಷಿಣ ಅಮೆರಿಕ ಖಂಡದ ಉತ್ತರ ಭಾಗದಲ್ಲಿರುವ ಸಣ್ಣ ದೇಶ. ಜನಸಂಖ್ಯೆಯ ಪ್ರಕಾರವು ತುಂಬಾ ಸಣ್ಣದೇ ಆದರೂ ಇಲ್ಲಿಯ ಜನರಲ್ಲಿ ವೈವಿಧ್ಯತೆ ತುಂಬಾ ಹೆಚ್ಚು. ವಿವಿಧ ಜಾತಿಗಳು, ಧರ್ಮಗಳು, ಭಾಷೆಗಳನ್ನು ಮಾತನಾಡುವವರು ಇಲ್ಲಿದ್ದಾರೆ. ಸೂರಿನಾಮ್ ಅಂದರೆ ವಿವಿಧ ಸಂಸ್ಕೃತಿಗಳ ಮೇಳವಿಸುವಿಕೆ. ಇಲ್ಲಿ ರಕರಕಗಳ ಜಾತಿಗಳು, ಭಾಷೆಗಳು, ಧರ್ಮಗಳವರು ಕಲೆತು ಬದುಕುತ್ತಾರೆ. ಜಗತ್ತಿನಲ್ಲೇ ಅತ್ಯಂತ ವೈವಿಧ್ಯಮಯ ಜನಸಂಖ್ಯೆಯನ್ನು ಹೊಂದಿರುವ ದೇಶಗಳಲ್ಲಿ ಇದು ಒಂದು. ಸೂರಿನಾಮ್ಗೆ 25ನೇ ತಾರೀಖು ನವೆಂಬರ್ 1875 ನಾಡು ಹಾಲೆಂಡ್ನಿಂದ ಸ್ವಾತಂತ್ರ್ಯ ಬಂದಿತು. ದೇಶದ ಅಧಿಕೃತ ಭಾಷೆ ಡಚ್. ಯುರೋಪ್ ಹೊರಗೆ ಸೂರಿನಾಮ್ ಮಾತ್ರ ಡಚ್ ಭಾಷೆಯನ್ನು ಮುಖ್ಯವಾಗಿ ಮಾತನಾಡುವ ದೇಶ. ಡಚ್ ಭಾಷೆಯನ್ನು ಸುಮಾರು 2,40,000 ಮಂದಿ ತಮ್ಮ ಮಾತೃಭಾಷೆಯಾಗಿ ಮಾತನಾಡುತ್ತಾರೆ. ಅದು ಇಂಗ್ಲಿಷ್, ಜರ್ಮನ್ ನಂತರ ಪಶ್ಚಿಮ ಜರ್ಮನಿಕ್ ಭಾಷೆಗಳಲ್ಲಿ ಮೂರನೇ ಅತಿ ದೊಡ್ಡದು. 16,067 ನಿಂದ 18,054 ವರೆಗೆ ಸೂರಿನಾಮ್ ಡಚ್ ಕಾಲೋನಿಯಾಗಿ ಇತ್ತು. ನವೆಂಬರ್ 1875 ವರೆಗೆ ಅದು ಹಾಲೆಂಡ್ ಭಾಗವೇ. ಈಗ ಅದು ಸಂಪೂರ್ಣ ಸ್ವತಂತ್ರ ದೇಶ. ಯುರೋಪ್ ಹೊರಗೆ ಡಚ್ ಭಾಷೆಯನ್ನು ಹೆಚ್ಚು ಮಂದಿ ಮಾತನಾಡುವ ಏಕೈಕ ದೇಶ ಸೂರಿನಾಮ್. ಶಿಕ್ಷಣ, ಸರ್ಕಾರ, ವ್ಯಾಪಾರ, ದೈನಂದಿನ ಜೀವನದಲ್ಲಿ ಡಚ್ ಭಾಷೆಯೇ ಮುಖ್ಯ. ಒಟ್ಟು ಜನಸಂಖ್ಯೆಯಲ್ಲಿ 60% ಹೆಚ್ಚು ಮಂದಿ ಡಚ್ ಮಾತನಾಡುತ್ತಾರೆ. ದಕ್ಷಿಣ ಅಮೆರಿಕಾದಲ್ಲಿ ಡಚ್ ಮಾತನಾಡುವ ಏಕೈಕ ದೇಶ ಇದು. ನಿಮ್ಗೆ ಆಶ್ಚರ್ಯವಾಗುತ್ತದೆ, ಆದರೆ ಇಲ್ಲಿ ಹಿಂದಿ ಮೂರನೇ ಅತಿ ದೊಡ್ಡ ಭಾಷೆ. ಸೂರಿನಾಮ್ನು ಸ್ಯಾಂಡ್ವಿಚ್ ದೇಶ ಎಂದೂ ಕರೆಯುತ್ತಾರೆ, ಏಕೆಂದರೆ ಅದು ಫ್ರೆಂಚ್ ಗಯಾನಾ, ಬ್ರೆಜಿಲ್ ಮಧ್ಯದಲ್ಲಿ ಇದೆ. ಇಲ್ಲಿಯ ಜನರಲ್ಲಿ ಬಹಳಷ್ಟು ಮಂದಿ ಮೀನುಗಾರಿಕೆ ಮಾಡುತ್ತಾರೆ. ದಿನವಿಡೀ ಮೀನುಗಳನ್ನು ಹಿಡಿದು ಮಾರುತ್ತಾರೋ ಅಥವಾ ತಿನ್ನುತ್ತಾರೋ. ದೇಶದಲ್ಲಿ 1/4 ಭಾಗ ಜನಸಂಖ್ಯೆ ದಿನಕ್ಕೆ $2ಗಿಂತ ಕಡಿಮೆಯೊಂದಿಗೆ ಬದುಕುತ್ತದೆ. ಬಹಳಷ್ಟು ಮಂದಿಗೆ ಈ ದೇಶದ ಬಗ್ಗೆ ಏನೂ ತಿಳಿದಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಜಗತ್ತಿಗೆ ಇದು ಕಾಣದ ದೇಶದಂತೆ. ಇಲ್ಲಿಯ ಜನರು ತುಂಬಾ ಖಾಸಗಿ ಸ್ವಭಾವದವರು. ಕಡಿಮೆ ಮಾತನಾಡುತ್ತಾರೆ, ಕಡಿಮೆಯಾಗಿ ಸ್ನೇಹ ಮಾಡುತ್ತಾರೆ, ಆದರೆ ತಮ್ಮ ಜೀವನದಲ್ಲಿ ಸಂತೋಷವಾಗಿ ಇರುತ್ತಾರೆ. ಯಾರಿಗೆ ಯಾರೊಂದಿಗೆ ಕೆಲಸವಿಲ್ಲ. ನೀವು ನಂಬಬಲ್ಲಿರಾ? ದಕ್ಷಿಣ ಅಮೆರಿಕಾದ ಇತರ ದೇಶಗಳಂತೆ ಇಲ್ಲಿಯ ಜನರೂ ಸಹ ಏಲಿಯನ್ಗಳು ಭೂಮಿಗೆ ಬರುತ್ತವೆ ಎಂದು ನಂಬುತ್ತಾರೆ. ಸೂರಿನಾಮ್ನಲ್ಲಿ ಇರುವ ಭಾರತೀಯರು ಹೆಚ್ಚಾಗಿ ಉತ್ತರ ಭಾರತದಿಂದ ಬಂದವರು, ಮುಖ್ಯವಾಗಿ ಉತ್ತರ ಪ್ರದೇಶ್, ಬಿಹಾರ್ನಿಂದ. 1873ನಲ್ಲಿ ಬ್ರಿಟಿಷ್ ಸರ್ಕಾರ ಕಾಂಟ್ರಾಕ್ಟ್ ಕಾರ್ಮಿಕರಿಗಾಗಿ ಹಾಲೆಂಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಉತ್ತರ ಪ್ರದೇಶ್, ಬಿಹಾರ್ನಿಂದ ಜನರು ಅಲ್ಲಿಗೆ ಹೋಗಿ ಸ್ಥಿರಗೊಂಡರು. ಇಲ್ಲಿ ಮುಖ್ಯ ಭಾಷೆಗಳು ಹಿಂದಿ, ಉರ್ದು, ಪಂಜಾಬಿ, ಬೆಂಗಾಳಿ, ಗುಜರಾತಿ, ಮರಾಠಿ. ಸೂರಿನಾಮ್ನಲ್ಲಿ ಭಾರತೀಯ ಮೂಲಗಳನ್ನು ಹೊಂದಿರುವವರು ಮುಖ್ಯವಾಗಿ ಭೋಜ್ಪುರಿ, ಅವಧಿ ಮಾತನಾಡುತ್ತಾರೆ. ಹೆಚ್ಚು ಮಂದಿ ಭಾರತೀಯರು ಸೂರಿನಾಮ್ನಲ್ಲಿ ಸ್ಥಿರಗೊಂಡ ನಂತರ ಉತ್ತರ ಭಾರತದಲ್ಲಿ ಸಾಮಾನ್ಯ ಭಾಷೆ ಖಡಿ ಬೋಲಿ ತಿಳಿದಿದೆ. ಖಡಿ ಬೋಲಿಯೊಂದಿಗೆ ಉರ್ದು ಕೂಡ ಬಳಸುತ್ತಾರೆ. ಸೂರಿನಾಮ್ನಲ್ಲಿ ಹಿಂದೂಗಳು 22.13% ಇದ್ದಾರೆ. ಸೂರಿನಾಮ್ನಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರ 18,078ನಲ್ಲಿ ತೆರೆಯಿತು. ಅದು ಕಥಕ್, ಯೋಗ, ಶಾಸ್ತ್ರೀಯ ಸಂಗೀತ, ಹಿಂದಿ, ಲೋಕ ನೃತ್ಯಗಳನ್ನು ಪ್ರೋತ್ಸಾಹಿಸುತ್ತಿದೆ. ಭಾರತ, ಸೂರಿನಾಮ್ ನಡುವೆ ಆರ್ಥಿಕ ಸಂಬಂಧಗಳು ಸಹ ಚೆನ್ನಾಗಿವೆ. ಭಾರತದಿಂದ ಸೂರಿನಾಮ್ಗೆ ರಫ್ತುಗಳು ಬಾಯ್ಲರ್ಗಳು, ಯಂತ್ರಗಳು, ಉಕ್ಕು, ವಿದ್ಯುತ್ ಉಪಕರಣಗಳು,
ಔಷಧಗಳು, ವಾಹನಗಳು, ಕಾಫಿ, ಟೀ, ಮಸಾಲೆಗಳು, ಪೇಪರ್ ಮೊದಲಾದವು. 2014 15 ಸಂವತ್ಸರದಲ್ಲಿ ಭಾರತ ಸೂರಿನಾಮ್ನೊಂದಿಗೆ $210.8 ಮಿಲಿಯನ್ ಅಮೆರಿಕನ್ ಡಾಲರ್ಗಳ ವ್ಯಾಪಾರ ಮಾಡಿತು. ಆ ಸಂಬಂಧಗಳು ಇನ್ನೂ ಮುಂದುವರೆದಿವೆ. ಪರಮಾರಿಬೋ ಸೂರಿನಾಮ್ ರಾಜಧಾನಿಯಾಗಿದ್ದು ಅದೇ ದೇಶದಲ್ಲಿನ ಅತಿ ದೊಡ್ಡ ನಗರ. ಅದು ಸೂರಿನಾಮ್ ನದಿಯ ದಡದಲ್ಲಿ ಪರಮಾರಿಬೋ ಜಿಲ್ಲೆಯಲ್ಲಿದೆ. ನಗರದ ಜನಸಂಖ್ಯೆ ಸುಮಾರು 2,50,000. ಅದು ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 50% ಹೆಚ್ಚು. ಸೂರಿನಾಮ್ ಶಿಕ್ಷಣದ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಹೆಚ್ಚಾಗಿ ಶಾಲೆಗಳು, ಕಾಲೇಜುಗಳಿಗೆ ಹೋಗುತ್ತಿದ್ದಾರೆ. ವಿದ್ಯಾರ್ಥಿಗಳ ನೋಂದಣಿ ದರ 92.66%. ಸೂರಿನಾಮ್ ದಕ್ಷಿಣ ಅಮೆರಿಕಾದಲ್ಲೇ ಅತಿ ಸಣ್ಣ ಸ್ವತಂತ್ರ ದೇಶ. ಭೌಗೋಳಿಕವಾಗಿ ಉತ್ತರದಲ್ಲಿ ತೀರ ಪ್ರದೇಶ ಕೃಷಿಗೆ ಅನುಕೂಲಕರ. ಅಲ್ಲೇ ಹೆಚ್ಚು ಜನಸಂಖ್ಯೆ ಇದೆ. ದಕ್ಷಿಣದಲ್ಲಿ ಟ್ರಾಪಿಕಲ್ ರೈನ್ ಫಾರೆಸ್ಟ್, ಬ್ರೆಜಿಲ್ ಗಡಿಯಲ್ಲಿ ಸವಾನಾ ಭೂಮಿಗಳಿವೆ. ಅವು ದೇಶದಲ್ಲಿ ಸುಮಾರು 8,000 ಚದರ ಕಿಲೋಮೀಟರ್ ಆಕ್ರಮಿಸಿವೆ. ಸೂರಿನಾಮ್ ಪ್ರಕೃತಿಯನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ದೇಶದ ದೊಡ್ಡ ಭಾಗ ಟ್ರಾಪಿಕಲ್ ರೈನ್ ಫಾರೆಸ್ಟ್ನೊಂದಿಗೆ ಸುತ್ತುಮುಟ್ಟಿರುವುದರಿಂದ ಸಸ್ಯಗಳು, ಪ್ರಾಣಿಗಳ ವೈವಿಧ್ಯತೆ ತುಂಬಾ ಹೆಚ್ಚು. ಆ ಪ್ರದೇಶಗಳಲ್ಲಿ ದೊಡ್ಡ ಭಾಗವನ್ನು ಪ್ರಕೃತಿ ಸಂರಕ್ಷಣಾ ಸ್ಥಳಗಳಾಗಿ ಕಾಪಾಡಲಾಗಿದೆ. ಸೂರಿನಾಮ್ನಲ್ಲಿ ಮುಖ್ಯ ನದಿ ಸೂರಿನಾಮ್ ನದಿ. ಅದು 480 ಕಿಲೋಮೀಟರ್ ಉದ್ದವಿದೆ. ನಿಮ್ಗೆ ಆಶ್ಚರ್ಯವಾಗುತ್ತದೆ, ಆದರೆ ಈ ನದಿಯ ದಡದಲ್ಲಿ ಹಿಂದೂಸ್ತಾನದಂತೆಯೇ ಕುಂಭಮೇಳ ತರಹದ ಹಬ್ಬ ನಡೆಯುತ್ತದೆ. ಯುಪಿ, ಬಿಹಾರ್ನಿಂದ ಬಂದವರು ಆ ನದಿಗೆ ಶ್ರೀರಾಮ್ ನದಿ ಎಂದು ಹೆಸರಿಟ್ಟಿದ್ದಾರೆ. ಪ್ರತಿ ವರ್ಷ ಜನವರಿಯಲ್ಲಿ 15 ದಿನಗಳ ಕಾಲ ನಡೆಯುವ ಆ ಮೇಳದಲ್ಲಿ ಸ್ನಾನ, ಪೂಜೆಗಳು, ಹವನಗಳು, ಕಥಾ ಪ್ರವಚನಗಳು ನಡೆಯುತ್ತವೆ. ಅದರಲ್ಲಿ ಸುಮಾರು 3-5 ಲಕ್ಷ ಮಂದಿ ಭಾಗವಹಿಸುತ್ತಾರೆ. ಕೋಪೆನಾಮ್, ಮಾರೋವಿಜ್ನೆ ದೇಶದಲ್ಲಿನ ಇನ್ನೊಂದು 2 ಮುಖ್ಯ ನದಿಗಳು. ಈ 3 ನದಿಗಳು ಉತ್ತರಕ್ಕೆ ಅಟ್ಲಾಂಟಿಕ್ ಮಹಾಸಾಗರದ ಕಡೆಗೆ ಹರಿಯುತ್ತವೆ. ಸೂರಿನಾಮ್ ಮಧ್ಯ, ದಕ್ಷಿಣ ಭಾಗಗಳಲ್ಲಿ ಹೆಚ್ಚು ಮಳೆಯಾಗುತ್ತದೆ. ತೀರ ಮತ್ತು ಒಳನಾಡಿನ ನೀರಿನಲ್ಲಿ ಮೀನುಗಳು ಸುಮಾರು 300 ಜಾತಿಗಳಿವೆ. ಸೂರಿನಾಮ್ನಲ್ಲಿ 2 ಯುನೆಸ್ಕೋ ವಿಶ್ವ ಪರಂಪರೆ ಸ್ಥಳಗಳಿವೆ. ಒಂದು ಸಾಂಸ್ಕೃತಿಕವಾದ ಪರಮಾರಿಬೋ ಐತಿಹಾಸಿಕ ಕೇಂದ್ರ, ಇನ್ನೊಂದು ಸೆಂಟ್ರಲ್ ಸೂರಿನಾಮ್ ನೇಚರ್ ರಿಸರ್ವ್. ಸೂರಿನಾಮ್ನಲ್ಲಿ ಅತ್ಯಂತ ಎತ್ತರದ ಬೆಟ್ಟ ಜೂಲಿಯಾನಾ ಟಾಪ್. ಸಮುದ್ರ ಮಟ್ಟದಿಂದ 1,286 ಮೀಟರ್ ಎತ್ತರವಿದೆ. ಸೂರಿನಾಮ್ ಭೌಗೋಳಿಕವಾಗಿ ಅಮೆರಿಕಾದ ಜಾರ್ಜಿಯಾ ರಾಜ್ಯಕ್ಕಿಂತ ಸ್ವಲ್ಪ ದೊಡ್ಡದು. ಇದು ವಾಚರ್ ಲಿಲ್ಲಿ, ಆರ್ಕಿಡ್ಗಳಿಗೆ ಪ್ರಸಿದ್ಧ. ಸೂರಿನಾಮ್ ಹವಾಮಾನ ಟ್ರಾಪಿಕಲ್, ಹೆಚ್ಚಾಗಿ ಮಳೆಗಳೇ ಬೀಳುತ್ತವೆ. ದೇಶದಲ್ಲಿ 2 ಭಾಗ ಭೂಮಿ ಬೆಟ್ಟಗಳು, ಕೇವಲ 1 ಭಾಗ ಮಾತ್ರ ಸಾರವಂತ. ಆದ್ದರಿಂದ ಕೃಷಿಯಲ್ಲಿ ತುಂಬಾ ಅವಕಾಶವಿದೆ. ಬಹಳಷ್ಟು ಪ್ರದೇಶಗಳಲ್ಲಿ ಅಕ್ಕಿ ಬೇಸಾಯ ನಡೆಯುತ್ತದೆ. ದೇಶದ ಮುಖ್ಯ ವೃತ್ತಿ ಕೃಷಿ. ಬಾಕ್ಸೈಟ್ ಮೈನಿಂಗ್ ಸಹ ಮುಖ್ಯ. ಅದು ಜಿಡಿಪಿಯಲ್ಲಿ 15% ಹೆಚ್ಚು. 2016 ವರೆಗೆ ರಫ್ತುಗಳಲ್ಲಿ 70%. ಇತರ ಮುಖ್ಯ ರಫ್ತುಗಳು ಅಕ್ಕಿ, ಅಲ್ಯೂಮಿನಿಯಂ. ಸೂರಿನಾಮ್ ಇತ್ತೀಚೆಗೆ ದೊಡ್ಡ ತೈಲ, ಚಿನ್ನದ ನಿಕ್ಷೇಪಗಳನ್ನು ತೋಡಲು ಆರಂಭಿಸಿದೆ. ದೇಶದಲ್ಲಿ 1/4 ಭಾಗ ಮಂದಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ. ಆರ್ಥಿಕತೆ ಹೆಚ್ಚಾಗಿ ಬಾಕ್ಸೈಟ್ ವ್ಯಾಪಾರದ ಮೇಲೆ ಅವಲಂಬಿತವಾಗಿದೆ. ಮುಖ್ಯ ಭಾಗಿದಾರರು ಹಾಲೆಂಡ್, ಅಮೆರಿಕ, ಕೆನಡಾ, ಕ್ಯಾರಿಬಿಯನ್ ದೇಶಗಳು. ಆದರೂ ಸೂರಿನಾಮ್ ಜಗತ್ತಿನಲ್ಲೇ ಅತಿ ಬಡ ದೇಶಗಳ ಪಟ್ಟಿಯಲ್ಲಿದೆ. ಇಲ್ಲಿ 70% ಜನಸಂಖ್ಯೆ ಬಡತನದ ರೇಖೆಗಿಂತ ಕೆಳಗಿದೆ. ಬಹಳಷ್ಟು ಮಂದಿಗೆ ತಿನ್ನುವುದಕ್ಕೂ ಸರಿಯಾಗಿ ಹಣವಿರುವುದಿಲ್ಲ. 70% ಮಂದಿ ಒಂದು ಸಲ ಊಟವನ್ನು ಸರಿಯಾಗಿ ತಿನ್ನಲಾರರು. ಇದಕ್ಕೆ ಕಾರಣ ಉದ್ಯೋಗಗಳು ಇಲ್ಲದಿರುವುದು. ಯಾರಿಗಾದರೂ ಹೊಲ ಇದ್ದರೆ ಕೃಷಿಯೊಂದಿಗೆ ಜೀವನ ಸಾಗಿಸುತ್ತಾರೆ. ಇಲ್ಲದಿದ್ದರೆ ತುಂಬಾ ಕಷ್ಟ. ಬಡತನ ಇರುವ ಜಾಗದಲ್ಲಿ ಅಪರಾಧ ಹೆಚ್ಚು ಇರುತ್ತದೆ ಎನ್ನುವುದು ಸತ್ಯ. ಸೂರಿನಾಮ್ನಲ್ಲೂ ಅಪರಾಧ ದರ ಹೆಚ್ಚು. ಸಂಜೆ 7 ಗಂಟೆ ನಂತರ ಒಬ್ಬರೇ ಹೊರಗೆ ಬರುವುದು ಕಷ್ಟ. ಯಾರೋ ಕದಿಯುತ್ತಾರೋ ಅಥವಾ ಕೊಲ್ಲುತ್ತಾರೋ ಎನ್ನುವ ಭಯ. ಇಂತಹ ಪರಿಸ್ಥಿತಿಗಳಿದ್ದರೂ ಇಲ್ಲಿ ನೋಡಬೇಕಾದ ಸ್ಥಳಗಳು ಬಹಳಷ್ಟಿವೆ. ಆದರೆ ಅಪರಾಧದಿಂದ ಪ್ರವಾಸಿಗರು ಬರುವುದಿಲ್ಲ. ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವವರೂ ಇಲ್ಲ. ಸೂರಿನಾಮ್ ಜನರಿಗೆ ನಾನ್ವೆಜ್ ತುಂಬಾ ಇಷ್ಟ. ದೇಶದ ಸಾಂಪ್ರದಾಯಿಕ ಭಕ್ಷ್ಯ ಅನ್ನ ಮತ್ತು ಚಿಕನ್. ಸ್ಥಳೀಯ ಜನರು ಪೌನ್ ಇಂಚ್ ಎನ್ನುತ್ತಾರೆ.
ಅಲ್ಲಿ ಪರಾಟಗಳಿಂದ ಡೋಸ ಸಾಂಬಾರ್ವರೆಗೆ ಎಲ್ಲವೂ ಸಿಗುತ್ತದೆ. ನಿಮ್ಗೆ ತಿಳಿಯದಿರಬಹುದು, ಆದರೆ ಒಟ್ಟು ಸೂರಿನಾಮ್ನಲ್ಲಿ ಒಂದೇ ಸಿನಿಮಾ ಹಾಲ್ ಮಾತ್ರ ಇದೆ. ಅದು ಟಿವಿ ಸೀರಿಯಲ್ಸ್ ನಿವಾಸ್ ಎನ್ನುವ ಹೆಸರು. ಸೂರಿನಾಮ್ 1868ನಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿತು. ಇದುವರೆಗೆ 1 ಚಿನ್ನದ 1 ಕಂಚಿನ ಪದಕ ಮಾತ್ರ ಗೆದ್ದಿದೆ. 2 ಸ್ವಿಮ್ಮರ್ ಆಂಥೋನಿ ನೆಸ್ಟಿ ಗೆದ್ದವು. 1892 ಸೂರಿನಾಮ್ನಲ್ಲಿ ಕೆಲವು ಮರಗಳನ್ನು ಪೂಜಿಸುತ್ತಾರೆ. ಬರುವ ಪ್ರವಾಸಿಗಳಿಗೆ ಮರಗಳ ಫೋಟೋಗಳನ್ನು ತೆಗೆಯಬೇಡಿ ಎನ್ನುತ್ತಾರೆ. ಏಕೆಂದರೆ ಕ್ಯಾಮೆರಾ ಲೈಟ್ ಸೌಂಡ್ನಿಂದ ಮರಗಳ ಪವಿತ್ರತೆ ಹೋಗುತ್ತದೆ ಎನ್ನುವ ನಂಬಿಕೆ. ಆದರೂ ಯಾರಾದರೂ ಫೋಟೋ ತೆಗೆದರೆ ಕೆಲವೊಮ್ಮೆ ಪರಿಸ್ಥಿತಿ ಅಷ್ಟು ಅಪಾಯಕಾರಿಯಾಗುತ್ತದೆ, ಪ್ರಾಣಗಳು ಹೋಗಬಹುದು. ಸೂರಿನಾಮ್ನಲ್ಲಿ ಚುನಾವಣೆಗಳು ನಡೆದು ಸರ್ಕಾರ ರಚನೆಯಾಗುತ್ತದೆ. ಆದರೆ ಆ ಸರ್ಕಾರವನ್ನು ಹಿಂದಿನಿಂದ ಬಹಳ ದೇಶಗಳ ಮಾಫಿಯಾ ನಡೆಸುತ್ತದೆ. ಡ್ರಗ್ಸ್ ಟ್ರಾಫಿಕಿಂಗ್ ದೊಡ್ಡ ಆಟ. ಬಹಳ ಗ್ಯಾಂಗ್ಗಳು ಕಲೆತು ಆ ಗಲಭೆ ಆಡುತ್ತವೆ. ಅದಕ್ಕೆ ಇಲ್ಲಿ ಅಪರಾಧ ಹೆಚ್ಚು ಎನ್ನುತ್ತಾರೆ. ಇಲ್ಲಿಯ ಜನರಿಗೆ ತಿನ್ನುವುದಕ್ಕೆ ಹಣವಿಲ್ಲದಿದ್ದರೂ ಪಾರ್ಟಿಗಳು ಮಾತ್ರ ಯಾವಾಗಲೂ ಮಾಡುತ್ತಲೇ ಇರುತ್ತಾರೆ. ಯುವಕರು ನಶಾ ಗುಲಾಮರಾಗುತ್ತಿದ್ದಾರೆ. ಆದರೆ ವಾಟರ್ ಸ್ಪೋರ್ಟ್ಸ್ಗಾಗಿ ಸೂರಿನಾಮ್ ತುಂಬಾ ಚೆನ್ನಾದ ಸ್ಥಳ. ನಿಮ್ಗೆ ವಾಟರ್ ಸ್ಪೋರ್ಟ್ಸ್ ಇಷ್ಟವಿದ್ದರೆ ಬೇಸಿಗೆಯಲ್ಲಿ ಸೂರಿನಾಮ್ಗೆ ಖಂಡಿತ ಹೋಗಿ. ಸೂರಿನಾಮ್ನು ಹಬ್ಬಗಳ ದೇಶ ಎಂದು ಹೇಳಿದರೆ ತಪ್ಪಲ್ಲ. ಇಲ್ಲಿ ವರ್ಷವಿಡೀ ಬಹಳ ಹಬ್ಬಗಳು, ಆಚರಣೆಗಳು ನಡೆಯುತ್ತವೆ. ಜನರು ಹೋಳಿ, ಕ್ರಿಸ್ಮಸ್, ಜವಾನಿ, ಇಮಿಗ್ರೇಷನ್ ಡೇ, ಇಂಡಿಯನ್ ಇಮಿಗ್ರೇಷನ್ ಡೇ, ದೀಪಾವಳಿ, ಈದ್-ಉಲ್-ಫಿತರ್, ಗುಡ್ ಫ್ರೈಡೆ ಮೊದಲಾದ ಧಾರ್ಮಿಕ ಲೌಕಿಕ ಹಬ್ಬಗಳನ್ನು ಆಚರಿಸುತ್ತಾರೆ. ನಿಮ್ಗೆ ಆಶ್ಚರ್ಯವಾಗುತ್ತದೆ, ಆದರೆ ಹೋಳಿ, ದೀಪಾವಳಿ ಸಮಯದಲ್ಲಿ ಸೂರಿನಾಮ್ನಲ್ಲಿ ರಾಷ್ಟ್ರೀಯ ರಜೆ ಇರುತ್ತದೆ. ಏಕೆಂದರೆ ಅಲ್ಲಿ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಸೂರಿನಾಮ್ ಜಗತ್ತಿನ ಕೆಲವು ಅಪರೂಪದ ಸ್ಥಳಗಳಲ್ಲಿ ಒಂದು. ಇಲ್ಲಿ ಒಂದು ಸಿನಗಾಗ್ ಮಸೀದಿಯ ಪಕ್ಕದಲ್ಲೇ ಇದೆ. ಹಿಂದೂ ದೇವಾಲಯಗಳು, ಕ್ರಿಶ್ಚಿಯನ್ ಚರ್ಚುಗಳು ಇವೆ. ಸೂರಿನಾಮ್ಗೆ ಹೋಗಬೇಕು ಅಂದರೆ ವೀಸಾ ಪ್ರಕ್ರಿಯೆ ತುಂಬಾ ಸುಲಭ. ಎಲ್ಲಾ ದಾಖಲೆಗಳು ಸಿದ್ಧವಿದ್ದರೆ 72 ಗಂಟೆಗಳಲ್ಲಿ ವೀಸಾ ಬರುತ್ತದೆ. ಒಬ್ಬರೇ ಹೋದರೆ ದಿನಕ್ಕೆ 13,000ದಿಂದ 15,000 ರೂಪಾಯಿಗಳು ಖರ್ಚಾಗುತ್ತದೆ. ಸೂರಿನಾಮ್ ಕರೆನ್ಸಿ ಸೂರಿನಾಮಿಸ್ ಡಾಲರ್. ಅದು ಸುಮಾರು 3.5 ಭಾರತೀಯ ರೂಪಾಯಿಗಳಿಗೆ ಸಮಾನ. ಇದೇ ಅರಣ್ಯಗಳು, ನದಿಗಳೊಂದಿಗೆ ಸುತ್ತುಮುಟ್ಟಿರುವ ಸುಂದರ ಸೂರಿನಾಮ್ ನಿಮ್ಗೆ ಹೇಗನ್ನಿಸಿತು? ಕಾಮೆಂಟ್ನಲ್ಲಿ ಹೇಳಿ. ಯಾವಾಗಾದರೂ ಈ ದೇಶದ ಬಗ್ಗೆ ಯೋಚಿಸಿದ್ದೀರಾ? ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟವಾಯಿತು ಎಂದು ಆಶಿಸುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.